ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ಬಿಗ್ ಬಾಸ್ 12ರ ಕಟ್ಟಕಡೆಯ ಕ್ಯಾಪ್ಟನ್ಸಿ ಓಟದಲ್ಲಿ ಅಶ್ವಿನಿ ಗೌಡ, ಧನುಷ್ ರೇಸ್ ನಿಂದ ಗಿಲ್ಲಿ, ರಾಶಿಕಾ ಔಟ್. ಧನುಷ್ ಅಶ್ವಿನಿ ಗೌಡ ವಿರುದ್ಧ ಟಾಸ್ಕ್ ಒಂದರಲ್ಲಿ ಗಿಲ್ಲಿ ನಟ ರಾಶಿಕಾ ಶೆಟ್ಟಿ ಸೋತಿದ್ದಾರೆ. ಈ ಮೂಲಕ ಕ್ಯಾಪ್ಟನ್ಸಿ ರೇಸ್ ನ ಫೈನಲ್ ಹಂತದಿಂದ ಹೊರಗಡೆ ಬಿದ್ದಿದ್ದಾರೆ. ಆದರೆ ಇವರಿಬ್ಬರ ವಿರುದ್ಧ ಗೆಲುವು ಸಾಧಿಸಿದ ಅಶ್ವಿನಿ ಗೌಡ, ಧನುಷ್ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ಎಂಟ್ರಿಯನ್ನ ಕೊಡ್ತಾರೆ. ಈ ವಾರದ ಕ್ಯಾಪ್ಟನ್ಸಿ ರೇಸ್ ಟಾಸ್ಕ್ ಅಷ್ಟೊಂದು ಸುಲಭ ಆಗಿರಲಿಲ್ಲ. ಈಗಾಗಲೇ ರೇಸ್ ನಲ್ಲಿದ್ದಂತಹ ರಾಶಿಕಾ ಮತ್ತು ಧನುಷ್ ಅವರಿಗೆ ಜೋಡಿಯಾಗಿ ಆಡುವಂತೆ ಬಿಗ್ ಬಾಸ್ ಸೂಚನೆ ಕೊಟ್ಟಿದ್ರು. ಅಶ್ವಿನಿ ಗೌಡ ಮತ್ತು ಧನುಷ್ ಹಾಗೂ ಗಿಲ್ಲಿ ನಟ ಜೊತೆಗೆ ರಾಶಿಕಾ ಜೋಡಿಯಾಗಿ ಕ್ಯಾಪ್ಟನ್ಸಿ ರೇಸ್ ನ ಟಾಸ್ಕ್ ಅಲ್ಲಿ ಇರ್ತಾರೆ. ಆದ್ರೆ ಗಿಲ್ಲಿ ನಟ ಮತ್ತು ರಾಶಿಕಾ ಶೆಟ್ಟಿ ಈ ಒಂದು ಟಾಸ್ಕ್ ಅಲ್ಲಿ ಸೋತು ಕ್ಯಾಪ್ಟನ್ಸಿ ಟಾಸ್ಕ್ ಮತ್ತು ಫೈನಲಿಸ್ಟ್ ಆಗುವಂತಹ ಅವಕಾಶವನ್ನ ಕಳೆದುಕೊಂಡಿದ್ದಾರೆ. ಹೌದು, ಈ ಮನೆಯ ಕಟ್ಟಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಇದೀಗ ನಿರ್ಣಾಯಕ ಹಂತವನ್ನ ತಲುಪಿದೆ. ನೀಡಲಾಗಿದ್ದ ಟಾಸ್ಕ್ ಗಳನ್ನ ಗೆದ್ದು ರಾಶಿಕಾ ಹಾಗೆ ಧನುಷ್ ಕ್ಯಾಪ್ಟನ್ಸಿ ಓಟದಲ್ಲಿ ಪ್ರವೇಶ ಪಡೆದುಕೊಂಡಿದ್ದಾರೆ. ಈಗ ಮನೆಯ ರಾಜ ಗಿಲ್ಲಿ ಕಂಟೆಂಡರ್ ರಾಶಿಕಾ ಅವರಿಗೆ ಜೋಡಿಯಾಗಿ ಟಾಸ್ಕ್ ಅನ್ನ ಆಡಬೇಕು ಅಂತ ಹೇಳಲಾಗುತ್ತೆ. ಅಂತೆಯೇ ಮನೆಯ ರಾಣಿ ಧನುಷ್ ಅವರ ಜೊತೆಗೆ ಆಟ ಆಡಬೇಕು. ಈ ಪೈಪೋಟಿಯಲ್ಲಿ ಗೆಲ್ಲುವಂತಹ ಜೋಡಿ ಇಬ್ಬರು ಕೂಡ ಈ ಸೀಸನ್ ನ ಕಟ್ಟಕಡೆಯ ಕ್ಯಾಪ್ಟನ್ಸಿ ಟಾಸ್ಕ್ ಆಡೋದಕ್ಕೆ ಅಭ್ಯರ್ಥಿಗಳಾಗ್ತಾರೆ ಅಂತ ಹೇಳಿ ಬಿಗ್ ಬಾಸ್ ಘೋಷಣೆ ಮಾಡ್ತಾರೆ. ಬಿಗ್ ಬಾಸ್ ನ ಸೂಚನೆಯಂತೆ ಟಾಸ್ಕ್ ಅಲ್ಲಿ ರಾಶಿಕಾ ಶೆಟ್ಟಿ, ಗಿಲ್ಲಿ ನಟ, ಅಶ್ವಿನಿ ಗೌಡ ಮತ್ತು ಧನುಷ್ ಜೋಡಿ ಆಗ್ತಾರೆ. ಎರಡು ತಂಡಗಳ ಮಧ್ಯೆ ತೀವ್ರ ಸ್ಪರ್ಧೆ ನಡೆಯುತ್ತೆ. ರಾಶಿಕಾ ಶೆಟ್ಟಿ ಎಂದಿನಂತೆ ಸೀಸನ್ ನ ಟಾಸ್ಕ್ ವಿನ್ ಆಗಿ ಮತ್ತೆ ಪ್ರೂವ್ ಆಗ್ತಾರೆ. ಆದ್ರೆ ಪಜಲ್ ಅನ್ನ ಜೋಡಿಸುವಾಗ ಗಿಲ್ಲಿಗಿಂತಲೂ ಧನುಷ್ ಬೇಗ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ರು. ಈ ಮೂಲಕ ಆಟದಲ್ಲಿ ಅಶ್ವಿನಿ ಗೌಡ ಮತ್ತು ಧನುಷ್ ಅವರು ಉತ್ತಮ ಪ್ರದರ್ಶನ ತೋರಿ ಗೆಲುವನ್ನ ಸಾಧಿಸ್ತಾರೆ. ಇದರಿಂದ ಅಶ್ವಿನಿ ಗೌಡ ಮತ್ತು ಧನುಷ್ ಕ್ಯಾಪ್ಟನ್ಸಿ ರೇಸ್ ನ ಫೈನಲ್ ಗೆ ಪ್ರವೇಶವನ್ನ ಪಡೆದಿದ್ದಾರೆ. ಟಾಸ್ಕ್ ಮುಗಿಯುವಂತಹ ಮೊದಲೇ ಮಧ್ಯದಲ್ಲಿ ಗೆಲ್ಲೋದು ನಾವೇ ಅಂತ ಹೇಳಿ ಎಂದಿನಂತೆ ಗಿಲ್ಲಿ ಸಿಕ್ಕಾಬಟ್ಟೆ ಅಶ್ವಿನಿ ಗೌಡ ಅವರನ್ನ ಕೆಣಕ್ತಾರೆ ಕೂಡ. ಕೋಪಗೊಂಡ ಅಶ್ವಿನಿ ಗೌಡ ಮೊದಲು ಗೆದ್ದು ನಂತರ ಮಾತನಾಡು, ಈ ಟಾಸ್ಕ್ ಅಲ್ಲಿ ಗೆಲ್ಲೋದು ನಾವೇ ಅಂತ ಹೇಳಿ ಫುಲ್ ಕಾನ್ಫಿಡೆಂಟ್ ಅಲ್ಲಿ ಗಿಲ್ಲಿಗೆ ಮತ್ತೊಮ್ಮೆ ಟಾಂಗ್ ಕೊಡ್ತಾರೆ. ಅಶ್ವಿನಿ ಗೌಡ ಗೆದ್ದ ನಂತರವೂ ಕೂಡ ಗಿಲ್ಲಿ ಬಿಡೋದಿಲ್ಲ. ನೋಡಿ, ಯಾರ ಸಹಾಯ ಕೂಡ ಇಲ್ಲದೆ ನೀವು ಏನನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಈಗಲೂ ಕೂಡ ಇನ್ನೊಬ್ಬರ ಸಹಾಯದಿಂದಲೇ ಕ್ಯಾಪ್ಟನ್ಸಿ ರೇಸ್ ಗೆ ಬಂದಿದ್ದೀರಾ ಅಂತ ಹೇಳಿ ವ್ಯಂಗ್ಯ ಮಾಡ್ತಾರೆ. ಇದೀಗ ಕ್ಯಾಪ್ಟನ್ಸಿ ರೇಸ್ ನ ಫೈನಲ್ ನಲ್ಲಿ ಅಶ್ವಿನಿ ಗೌಡ ಮತ್ತು ಧನುಷ್ ನಡುವೆ ಸ್ಪರ್ಧೆ ನಡೆಯುತ್ತೆ. ಗೆಲ್ಲುವವರು ನೇರವಾಗಿ ಫೈನಲ್ ವೀಕ್ ಗೆ ಎಂಟ್ರಿಯನ್ನ ಪಡಿತಾರೆ. ಇದಿಷ್ಟು ಕಳೆದ ಪ್ರೋಮೋದಲ್ಲಿ ಕಂಡಿರುವಂತದ್ದು. ಇದೀಗ ಕಲರ್ಸ್ ಕನ್ನಡ ವತಿಯಿಂದ ಬಿಡುಗಡೆ ಮಾಡಿರುವಂತಹ ಹೊಸ ಪ್ರೋಮೋದಲ್ಲಿ ನೋಡುವಂತದ್ದಾದ್ರೆ, ಇನ್ನು ಈ ಒಂದು ಪ್ರೋಮೋದಲ್ಲಿ ಫೈನಲ್ ಗೆ ಎಂಟ್ರಿಯನ್ನ ಪಡೆಯುವಂತಹ ಟಾಸ್ಕ್ ನಲ್ಲಿ ಅಶ್ವಿನಿ ಗೌಡ ಹಾಗೆ ಧನುಷ್ ಅವರು ಇಬ್ಬರು ಕೂಡ ಪಜಲ್ ಅನ್ನ ಮೂವ್ ಮಾಡುವಂತಹ ಒಂದು ಆಟವನ್ನ ಕೊಡಲಾಗುತ್ತೆ. ಅದರಲ್ಲಿ ಧನುಷ್ ಅವರು ಗೆದ್ದೇ ಬಿಟ್ರು ಅನ್ನುವಂತಹ ರೀತಿಯಲ್ಲಿ ತೋರಿಸಲಾಗಿದ್ರು ಕೂಡ ಲಾಸ್ಟ್ ಅಲ್ಲಿ ಒಂದು ಟ್ವಿಸ್ಟ್ ಅನ್ನ ಇಡಲಾಗಿದೆ. ಪಜಲ್ ಗಳನ್ನ ಬೇರೆ ರೀತಿಯಾಗಿ ಮೂವ್ ಮಾಡುವಂತಿಲ್ಲ ಅಥವಾ ಅದನ್ನ ಕ್ರಾಸ್ ಆಗಿ ಇಡುವಂತಿಲ್ಲ ಅಂತ ಹೇಳಿ ಬಿಗ್ ಬಾಸ್ ಹೇಳಿರುವಂತದ್ದು ಪ್ರೋಮೋದಲ್ಲಿ ಸಾಕಷ್ಟು ಕುತೂಹಲವನ್ನ ಹುಟ್ಟುಹಾಕಿದೆ. ಸೊ ಹಾಗಿದ್ರೆ ಯಾರು ಮುಂದಿನ ಕ್ಯಾಪ್ಟನ್ ಆಗ್ತಾರೆ ಅನ್ನುವಂಥದ್ರ ಬಗ್ಗೆ ಇವತ್ತಿನ ಪೂರ್ತಿ ಎಪಿಸೋಡ್ ಅನ್ನ ನೋಡ್ಲೇಬೇಕು. ಇನ್ನು ಬಿಗ್ ಬಾಸ್ ಕುರಿತಾದ ಈ ಒಂದು ಮಾಹಿತಿಗೆ ಸಂಬಂಧಪಟ್ಟ ಹಾಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.